ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ತಮ್ಮೇಲೂ ನೋಡಿರ್ತೀರ, ಎಲ್ರಿಗೂ ಗೊತ್ತಾಗಿರುತ್ತೆ. $100 ಕಂಪ್ಲೀಟ್. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸತತ 1 ವರ್ಷಗಳ ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನ್ನ ಜರ್ನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸತತವಾಗಿ 1 ವರ್ಷ ಆಯಿತು. ಆಲ್ಮೋಸ್ಟ್ ನಾನು 20 ಡೇಸ್ ಅಥವಾ 1 ಮಂತ್ ಆದರೆ 1 ಇಯರ್ ಕಂಪ್ಲೀಟು. 1 ವರ್ಷಗಳ ಸತತ ಪ್ರಯತ್ನಕ್ಕೆ $100 ಇವಾಗ ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿದೆ. ಚಾನಲ್ ಮಾನಿಟೈಸ್ ಆಗಿ ಎಷ್ಟು ತಿಂಗಳಾಯಿತು? 4 ಮಂತ್ಸ್ ಆಯಿತು. ಏನಕ್ಕೆ ಇಷ್ಟು ಲೇಟು, ಇಷ್ಟು ಡಿಲೇ ಅನ್ಬೋದು. ಹೌದು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ವೀಡಿಯೋಗೆ ಒಂದೊಂದು ಥರ ವ್ಯೂಸು, ಒಂದೊಂದು ಡಾಲರ್ ಬರುತ್ತೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರಿಗೆ ಎಲ್ಲರಿಗೂ ಒಂದೇ ಥರ ಡಾಲರ್ ಕೊಡಲ್ಲ ಯೂಟ್ಯೂಬು. ಯಾಕೆಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಕೆಲವೊಂದು ಟೆಕ್ ಚಾನಲ್ಗಳಿಗೆ, ಒಂದು ಎಜುಕೇಷನ್ ಚಾನಲ್ಗಳಿಗೆ ಎಲ್ಲ ಡಾಲರ್ಸ್ ಚೆನ್ನಾಗಿ ಕೊಡ್ತಾರೆ. ವ್ಯೂಸ್ ಸ್ವಲ್ಪ ವ್ಯೂಸ್ ಬಂದರೂ ಸಾಕು. ಅವಕ್ಕೆಲ್ಲ 500 1000 ವ್ಯೂಸ್ಗೆಲ್ಲ ಒಂದೊಂದು ಡಾಲರ್ ಬರುತ್ತೆ. ಬಟ್ ನಾವು ಕೊಡ್ತಕ್ಕಂಥ ಕಂಟೆಂಟ್ ವೀಡಿಯೋಗೆ ಅಷ್ಟು ವ್ಯೂಸ್ ಬರಲ್ಲ. ನಾವು ಕೊಡ್ತಕ್ಕಂಥ ವೀಡಿಯೋಗೆ ಎಷ್ಟು 3000 4000 ವ್ಯೂಸ್ ಹೋಗಬೇಕು $1 ಆ್ಯಡ್ ಆಗಬೇಕಂದ್ರೆ. ನಾವು ಮಾಡೋ ವಿಡಿಯೋ 1000 ವ್ಯೂಸ್ ಅದು ಎಷ್ಟು ಬರುತ್ತೆ ನಮಗೆ? 25ರಿಂದ 30 ರೂಪಾಯಿ ಅಷ್ಟೇ ಬರೋದು ಒಂದು ವಿಡಿಯೋಗಳಿಗೆ. ಅಲ್ಲಿಗೆ $1 ಆಗಷ್ಟು 3 ವಿಡಿಯೋ 4 ವಿಡಿಯೋ ಬೇಕು ನನ್ನ ಟೈಮು. ತುಂಬ ಕಷ್ಟ ಇದೆ. ಅಂದ್ಕೊಂತಾರೆ ಯೂಟ್ಯೂಬಲ್ಲೇ ಬೇಜಾರು ದುಡ್ಡು ಬರ್ತಾಯಿದೆ ಬಿಡಪ್ಪ ಇವರಿಗೆ, ಅದಕ್ಕೆ ಈ ವಿಡಿಯೋ ಮಾಡಿ ಆಗ್ತಾರೆ ಅಂತ. ಖಂಡಿತ ಇಲ್ಲ. ನೀವು ಅಂದ್ಕೊಂಡಷ್ಟು ಯೂಟ್ಯೂಬಲ್ಲಿ ದುಡ್ಡಿಲ್ಲ. ಇದೆ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಇದೆ, ಮಾಡೋರಿಗಿದೆ. ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಸುಮಾರು ಹಳೆ ಏನು ಚಾನಲ್ ಇದಾವಲ್ಲ, ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರೋರು, ಮಿಲಿಯನ್ ಗಂಟೆ ಸಬ್ಸ್ಕ್ರೈಬರ್ಸ್ ಇರೋರು, ಅಂಥವ್ರಿಗೆಲ್ಲ ಬೇಜಾನ್ ದುಡ್ಡಿದೆ. ಲಕ್ಷ ಲಕ್ಷ ದುಡ್ಡು ಬರುತ್ತೆ. ಬಟ್ ಈಗ ಪ್ರೆಸೆಂಟ್ ಮಾಡ್ತಾ ಇರಲ್ಲ ಯೂಟ್ಯೂಬ್ ಚಾನಲ್ಲು. ತುಂಬ ಕಾಂಪಿಟೇಷನ್ನು. ಇವಾಗ ಮಾಡಬೇಕಂದ್ರೆ ಭಾರಿ ಕಷ್ಟ. ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿದೆ ಅಂತ ನಮಗೆ ಗೊತ್ತು. 1 ವರ್ಷದಿಂದ ಸತತ ಪ್ರಯತ್ನಕ್ಕೆ ಎಷ್ಟು 2000 ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲಲ್ಲಿ. ಎಷ್ಟು ಎಫರ್ಟ್ ಹಾಕಿದ್ದೀವಿ, ಎಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ, ಎಷ್ಟು ತಿಳಿಸ್ಕೊಟ್ಟಿದ್ದೀವಿ ನಮ್ಮ ಡೆಲಿವರಿ ಬಗ್ಗೆ. ಆದರೂ ನಮ್ಮ ಹುಡುಗರು ಸಪೋರ್ಟ್ ಮಾಡೋದು ಕಡಿಮೆನೇ ಹೇಳ್ಬೇಕಂದ್ರೆ. ಎಷ್ಟು ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಹೇಳ್ತಾ ಇರ್ತೀವಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ವಾಚ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ವೀಡಿಯೋ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಏನು ನಾವು ಮೋಟಿವೇಶನ್ನೇ ಆಗಲ್ಲ ವೀಡಿಯೋ ಮಾಡೋಕ್ಕೆ. ಎಷ್ಟು ಕೇಳ್ಕೊತೀವಿ. ಒಂದು ವೀಡಿಯೋಗೆ ಒಬ್ಬರೋ ಇಬ್ಬರೋ ಬರೋದಕ್ಕೆ ದೊಡ್ಡ ವಿಚಾರನೇ ಸಬ್ಸ್ಕ್ರೈಬರ್ಸು. ಅಷ್ಟೇ ರೇರ್. ಒಂದು 20-30 ಜನ ಬರ್ತಾರೆ ಅಂದರೆ ಯಾವುದೋ ಒಂದು ವೀಡಿಯೋಕ್ಕೆ. ಅದರಲ್ಲಿ ಏನೋ ಒಂದು ದೊಡ್ಡ ಕಂಟೆಂಟ್ ಇಟ್ಟು ಆ ವ್ಯೂಸ್ ಚೆನ್ನಾಗಿ ಹೋದರೆ ಮಾತ್ರ ಒಂದು 20-30 ಜನ ಬರ್ತಾರೆ. ಅದು ಯಾವುದೋ ತಿಂಗಳಿಗೆ ಒಂದು ವೀಡಿಯೋ. ಬಟ್ ಎವ್ರಿಡೇ ಬರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಒಬ್ಬರು ಇಬ್ಬರು ಒಂದೊಂದು ದಿವಸ ಅವರೂ ಬರಲ್ಲ. ಬಟ್ ಎಷ್ಟು ನಾವು ಕಂಟೆಂಟ್ ಹುಡುಕಿ ನಿಮಗೋಸ್ಕರ ವೀಡಿಯೋ ಮಾಡ್ತೀವಿ, ಆದರೂ ನೀವು ಸಪೋರ್ಟ್ ಮಾಡಲ್ಲ. ಕೆಲವೊಬ್ಬೊಬ್ರು ಏನೋ ಅದು ಅದೃಷ್ಟನೋ ಏನೋ ಗೊತ್ತಿಲ್ಲ, ರಾತ್ರಿ ಕ್ಲಿಕ್ ಆಗ್ಬಿಡ್ತಾರೆ. ಮಾಡ್ತಕ್ಕಂಥ ಒಂದೊಂದು ವಿಡಿಯೋ ಲಕ್ಷಾನುಗಟ್ಟಲೆ ವ್ಯೂಸು, 1000 ಸಬ್ಸ್ಕ್ರೈಬರ್ಸು ಕಿತ್ಕೊಂಡು ಹೋಗ್ಬಿಡ್ತವೆ. ಬಟ್ ಏನು ಮಾಡೋಕ್ಕಲ್ಲ, ಎಲ್ಲರಿಗೂ ಅದೃಷ್ಟ ಬೇಕಲ್ವಾ. ಅದಕ್ಕೋಸ್ಕರ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಇದು ಸವಾಸನೆ ಬೇಡ ಅಂತ ಬಿಟ್ಬಿಟ್ಟೆ ಹೋಗ್ಬಿಡ್ತಾರೆ. ಯಾಕಂದರೆ ಎಷ್ಟು ಟೈಮ್ ಕೊಟ್ಟು ಯೂಟ್ಯೂಬ್ ಮಾಡಬೇಕು ಅಂತ. ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಅದು ವಿಡಿಯೋ ಮಾಡೋಕ್ಕೆ ಅಷ್ಟು ಟೈಮು, ಎಡಿಟಿಂಗು, ತಮ್ಮೇಲು ಅಪ್ಲೋಡ್ ಮಾಡೋಕ್ಕೆ ಸುಮಾರು 2 ಅವರ್ ಯೂಟ್ಯೂಬ್ಗೆ ಹೋಗ್ಬಿಡುತ್ತೆ. ಅದ್ರಲ್ಲಿ ಬರ್ತಕ್ಕಂಥ ಆದಾಯ ಎಷ್ಟು? 20 ರೂಪಾಯಿ 30 ರೂಪಾಯಿ. ಆ 2 ಅವರ್ ಬೇರೆ ಕಡೆ ಎಫರ್ಟ್ ಹಾಕಿದರೆ ಎಷ್ಟೋ ಸಂಪಾದನೆ ಮಾಡ್ಬೋದು. ಬಟ್ ಆದರೂ ಏನಕ್ಕೆ ಯೂಟ್ಯೂಬರ್ಸ್ ಬಿಡಲ್ಲ ಅಂದರೆ, ಏನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಹಿಂದೆ ಇಡಬಾರ್ದು, ಕಷ್ಟನ ಸುಖನ ಮಾಡ್ಕೊಂಡು ಹೋಗೋಣ. ಒಂದಲ್ಲ ಒಂದಿನ ಚಾನಲ್ ಕ್ಲಿಕ್ ಆಗ್ಬೋದು, ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗಿ ಕಿತ್ಕೊಂಡು ಹೋಗ್ಬೋದು, ಅದರಿಂದ ಏನಾದ್ರು ಚಾನಲ್ಲು ಒಳ್ಳೆ ಗ್ರೋತ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ವಿಡಿಯೋ ಮಾಡ್ತಾನೆ ಇರ್ತಾರೆ. ನಾವು ಕೂಡ ಅದೇ ಥರ ಮಾಡ್ತಾ ಇದ್ದೀವಿ. ಬಟ್ ಇವತ್ತಿನವರೆಗೂ ಯಾವ ಒಂದು ವಿಡಿಯೋ ಇವತ್ತಿನವರೆಗೂ ಫುಲ್ ವೈರಲ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಮಾಡ್ತಿದ್ದೀವಿ. ಇದೆಲ್ಲ ಸಪೋರ್ಟ್ ನಿಮಗೆ ಸೇರ್ಬೇಕು. ಯಾಕಂದ್ರೆ ಇವತ್ತು ಚಾನಲ್ ಮಾನಿಟೇಷನ್ ಆಯಿತು, $100 ಕಂಪ್ಲೀಟ್ ಆಯಿತು ಅಂದ್ರೆ ಅದೇನು ನಮ್ಮ ಚಾನಲ್ನ ವೀಡಿಯೋಗಳ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ 2000 ಸಬ್ಸ್ಕ್ರೈಬರ್ಸು, ಅದೆಲ್ಲ ಕ್ರೆಡಿಟ್ ನಿಮಗೆ ಕೊಡಬೇಕು. ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಇಷ್ಟು ನಾವು ಬೆಳೆಯೋಕ್ಕೂ ಆಗ್ತಿರಲ್ಲ. ಇಷ್ಟು ಚಾನಲ್ 1 ವರ್ಷದಲ್ಲಿ ನಾನು ಪೇಮೆಂಟು ಹತ್ರ ಬಂದಿದ್ದೀನಿ. ಇನ್ನೇನು ಇನ್ನು 1 or 2 ಮಂತ್ಸಲ್ಲಿ ಆ ಪೇಮೆಂಟ್ ಕೂಡ ಬರುತ್ತೆ. ಅದೆಷ್ಟು ಬಂದಂದ್ರೆ ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ ಅದನ್ನು ಕೂಡ. ಬಟ್ 1 ವರ್ಷದೊಳಗೆ ನಾನು ಟಾರ್ಗೆಟ್ ಇಟ್ಟಿದ್ದೆ, ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷದೊಳಗಡೆ ಪೇಮೆಂಟ್ ತಗೋಬೇಕು ಅಂತ. ಬಟ್ ಆ ಟಾರ್ಗೆಟ್ ಹತ್ರ ರೀಚ್ ಆಗಿದ್ದೀನಿ ಅಂತ ನನಗೂ ಅನ್ನಿಸ್ತಾ ಇದೆ. ಬಟ್ ಆದರೂ ಇನ್ನೂ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ನಮಗೆ. ನೀವು ಸಪೋರ್ಟ್ ಮಾಡಿದ್ರೇ ಕೂಡ ನಾವು ವೀಡಿಯೋ ಮಾಡೋಕ್ಕಾಗುತ್ತೆ. ನೀವೇ ಸಪೋರ್ಟ್ ಮಾಡಿಲ್ಲ ನಮಗೆ ಮೋಟಿವೇಶನ್ನೇ ಆಗಲ್ಲ ವೀಡಿಯೋ ಮಾಡೋಕ್ಕೆ. ಈಗ ಯಾರು ನೋಡೋದೇ ಇಲ್ಲ, ಯಾರು ಸಬ್ಸ್ಕ್ರೈಬರ್ಸೇ ಬರಲ್ಲ. ಏನಕ್ಕಪ್ಪ ವೀಡಿಯೋ ಮಾಡಬೇಕು? ಸುಮ್ಮನೆ ಇದಕ್ಕೋಸ್ಕರ ನಾವು ಒಬ್ಬರೇ ಬಡ್ಕೊಂಡು ನಾವೇ ನೋಡಬೇಕಾಗತ್ತೆ ವೀಡಿಯೋನ ಅಂತ ಬೇಜಾರಾಗುತ್ತೆ. ನೀವು ಸಪೋರ್ಟ್ ಮಾಡಬೇಕು. ಎಷ್ಟೆಷ್ಟೋ ಜನ ಸಪೋರ್ಟ್ ಮಾಡ್ತೀರ. ಹೊರಗಿಂದ ಬಂದಿರೋರೆಲ್ಲ ವೀಡಿಯೋ ಮಾಡ್ಕೊಂಡು ಎಷ್ಟೋ ಕ್ಲಿಕ್ ಆಗಿರೋರಿದ್ದಾರೆ. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಬೆಳಿಬೇಕು, ಎಲ್ಲ ಭಾರತೀಯರು ಎಲ್ಲರೂ ಬೆಳಿಬೇಕು. ಆದರೂ ನಮ್ಮ ಕನ್ನಡದವರು ಡೆಲಿವರಿ ಫೀಲ್ಡಲ್ಲಿ ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಎಷ್ಟು ನಾನು ಮಾಡಿರೋ ವ್ಯೂಸ್ ಕೆಲವೊಂದು 15-16 ಸಾವಿರ, 5 ಸಾವಿರ 7 ಸಾವಿರವರೆಗೂ ಹೋಗುತ್ತೆ. ಬಟ್ ಸಬ್ಸ್ಕ್ರೈಬರ್ಸ್ ಬರಲ್ಲ. ನಿಮಗೋಸ್ಕರ ನಾವು ವೀಡಿಯೋ ಮಾಡ್ತೀವಿ. ನಾವು ಪ್ರತಿ ವಿಡಿಯೋಲಿ ಅದನ್ನೇ ಬಡ್ಕೊತಾ ಇರ್ತೀವಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನೀವೇ ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ ಅಲ್ವಾ? ಯಾಕೆ ಈ ಥರ ಸಪೋರ್ಟ್ ಮಾಡಲ್ಲ ಅಂತವ. ಬಟ್ ಅದೇನೇನೋ ಅವರವ್ರ ಮೈಂಡ್ ಸೆಟ್ಟು, ನಾವೇನು ಹೇಳೋಕ್ಕಲ್ಲ. ನಾವು ಎಷ್ಟು ಕೇಳಬೇಕು, ಎಷ್ಟು ರಿಕ್ವೆಸ್ಟ್ ಮಾಡಬೇಕು ಅಷ್ಟು ಮಾಡಿದ್ದೀವಿ. ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಇನ್ನಿಂದ ಈ ಕಡೆ ಕಾರಣ ನೀವು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ ಬೆಳೆಯುತ್ತೆ. ನಾವು ಹೆಚ್ಚು ವೀಡಿಯೋ ಮಾಡ್ತಾ ಇರ್ತೀವಿ. ಏನಾದ್ರು ಹೊಸ ಕಂಟೆಂಟ್ ಬಂದರೆ ಖಂಡಿತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಡೆಲಿವರಿ ಬಗ್ಗೆ ಮಾಹಿತಿನ, ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೂ. ಬಟ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು.
ಬಟ್ ಇನ್ನು $100 ಕಂಪ್ಲೀಟ್ ಆದಷ್ಟೇ ನಮಗೂ ಪೇಮೆಂಟ್ ಬರಲ್ಲ. ಗೊತ್ತಿರಬೇಕು, ಯೂಟ್ಯೂಬಲ್ಲಿ ತುಂಬ ಪ್ರೊಸೆಸ್ ಜಾಸ್ತಿ ಇದೆ. ಇಲ್ಲಿ $100 ವೈ ಟಿ ಸ್ಟುಡಿಯೋಲ್ಲಾದರೆ ಈ $100 ಗೂಗಲ್ ಆ್ಯಡ್ಸೆನ್ಸ್ಗೆ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಮಂತು. ಅಲ್ಲಿ $100 ಆದಮೇಲೆ ಅಲ್ಲಿಂದ 20 ಡೇಸ್ ಆದಮೇಲೆ ನಮಗೆ ಅಕೌಂಟಿಗೆ ಬರೋದು. ಇನ್ನೂ ಸುಮಾರು 2 ಮಂತ್ಸ್ ಹತ್ತಿರ ಬೇಕಾಗುತ್ತೆ ಫಸ್ಟ್ ಪೇಮೆಂಟ್ ತೊಗೊಳಕ್ಕೆ. ವೆಯ್ಟ್ ಮಾಡೋಣ, ಇಷ್ಟೇ ಕಾದಿದ್ದೇವಂತೆ, ಇನ್ನೇನು ಅಷ್ಟಕ್ಕಿನ್ನೇನು. ಹಂಗಾಗಿ ಆದಷ್ಟು ನೀವು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇದೇ ಥರ ವೀಡಿಯೋ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ. ಯಾಕೆ ನೆನ್ನೆ ವೀಡಿಯೋ ಹಾಕೋಕ್ಕಾಗಿಲ್ಲ, ಏನೋ ಪರ್ಸ್ನಲ್ ಇಶ್ಯೂ ಇತ್ತು ಅಂತ ನೆನ್ನೆ ಯಾವುದೋ ವೀಡಿಯೋ ಮಾಡಲಿಲ್ಲ, ಟೈಮ್ ಸಿಗಲಿಲ್ಲ ಮಾಡೋಕ್ಕೆ. ಯಾಕೆಂದರೆ ಗೊತ್ತಿರಬೇಕು ಒಂದು ವೀಡಿಯೋ ಹಾಕೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟೆಲ್ಲ ಕೆಲಸಗಳು ಬಿಟ್ಟು ಮಾಡಬೇಕು. ಹಾಗಾಗಿ ಕೆಲವೊಂದೊಂದು ಟೈಮಲ್ಲಿ ಎಷ್ಟು ಬ್ಯುಸಿ ಇದ್ರೂ ಏನೋ 1 ಅವರ್ 2 ಅವರ್ ಫ್ರೀ ಮಾಡ್ಕೊಂಡು ಯೂಟ್ಯೂಬ್ಗೋಸ್ಕರ ಟೈಮ್ ಕೊಟ್ಟು ಮಾಡ್ತೀವಿ. ಬಟ್ ಆ ವೀಡಿಯೋಗಳು 300 400 500 ವ್ಯೂಸ್ ಹೋದರೆ ₹10 ₹15 ಏನಕ್ಕಪ್ಪ ಇಷ್ಟೆಲ್ಲ ಕಷ್ಟ ಬೀಳಬೇಕು ಅಂತ ಅದೊಂದು ಬೇಜಾರಾಗ್ಬಿಡ್ತು. ಅದಕ್ಕೆ ಒಂದು ದಿವಸ ಮಾಡೋಕ್ಕೆ ಹೋಗಲ್ಲ ವೀಡಿಯೋ. ಯಾರೋ ಸಪೋರ್ಟ್ ಮಾಡಿಲ್ಲ ಅಂತ ಏನಕ್ಕಪ್ಪ ಮಾಡಬೇಕು, ಈ ಬೇಡ ಎಷ್ಟು ಕ್ವಿಟ್ಟೇ ಮಾಡಿಬಿಡೋಣ ಚಾನಲ್ ಅಂತ ಎಷ್ಟೋ ಟೈಮ್ ಅನಿಸಿದೆ. ಬಟ್ ಆದರೂ ಸ್ಟಾರ್ಟ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನೇ ಆಗಲಿ ನೋಡೋಣ, ಪ್ರಯತ್ನ ಪಡೋಣ ಅಂತ ಮಾಡ್ತಾಯಿದ್ದೀವಿ. ಓಕೆ, ನಿಮ್ಮ ಸಪೋರ್ಟ್ ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ. ನೀವು ಎಲ್ಲಿವರೆಗೂ ಸಪೋರ್ಟ್ ಮಾಡ್ತೀರೋ ಅಲ್ಲಿವರೆಗೂ ನಾವು ವೀಡಿಯೋ ಮಾಡ್ತಾನೆ ಇರ್ತೀನಿ ಎವ್ರಿ ಡೇ, ಆಯಿತಾ. ಯಾವತ್ತೂ ಚಾನಲ್ ಅಂತೂ ಸ್ಟಾಪ್ ಮಾಡಲ್ಲ. ನಮ್ಮ ಕೈಲಾದ ಪ್ರಯತ್ನ ಎವ್ರಿ ಡೇ ಹಾಕೋಕ್ಕಾಗಿಲ್ಲ ವೀಡಿಯೋ ಅಂದ್ರೆ ಅಟ್ಲೀಸ್ಟ್ 2 ಡೇಸ್ ಒಂದಾರು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯಾವತ್ತೂ ಮಿಸ್ ಮಾಡಲ್ಲ. ರೇರು ತಿಂಗಳಲ್ಲಿ 1-2 ದಿನ ಅಷ್ಟೇ ಬಿಟ್ಟು ವೀಡಿಯೋ ಮಿಸ್ ಆಗೋದು ಬಿಟ್ಟರೆ ಆಲ್ಮೋಸ್ಟ್ ಏನೇ ಒಂದು ಕಂಟೆಂಟ್ ಹಿಡಿದು ಎವ್ರಿ ಡೇ ವೀಡಿಯೋ ಕೊಡ್ತಾನೆ ಇರ್ತೀನಿ ನಿಮಗೋಸ್ಕರ. ಕೆಲವೊಬ್ಬರು ವಾರಕ್ಕೊಂದು ತಿಂಗಳಿಗೊಂದು ಮಾಡ್ತಾರೆ, ಅಂಥ ಚಾನಲ್ ವೈರಲ್ ಆಗ್ತವೆ. ನಾವು ಎವ್ರಿ ಡೇ ವೀಡಿಯೋ ಹಾಕೋದ್ರಿಂದನೂ ಕೂಡ ವೈರಲ್ ಆಗಲ್ಲ. ಏನೋ ನಿಮಗೆ ಇಷ್ಟ ಆಗ್ತಾ ಇಲ್ವೋ ಏನೋ ನಮಗಂತೂ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಈಗೆಲ್ಲ ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ವೈರಲ್ ಆಗ್ತೀನಿ, ಕ್ಲಿಕ್ ಆಗ್ತೀನಿ ಅಂದರೆ ಖಂಡಿತ ಆಗಲ್ಲ. ಸಿಕ್ಕಾಬಟ್ಟೆ ರಿಸ್ಕ್ ಇವಾಗ. ಯೂಟ್ಯೂಬ್ ಕಾಂಪಿಟೇಷನ್, ಭಯಂಕರ ಕಾಂಪಿಟೇಷನ್ ಇದೆ. ಗೊತ್ತಿರಬೇಕು, ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, 1-2 ವೀಡಿಯೋ ಹಾಕ್ತಾರೆ, ವೈರಲ್ ಆಗಲ್ಲ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಚಾನಲ್ ಡಿಲೀಟ್ ಮಾಡ್ಕೊಂಡು ಬೇಡ ಅಂತ. ಯಾಕಂದರೆ ಅಷ್ಟು ಕಾಂಪಿಟೇಷನ್ ಆಗಿದೆ. ನೋಡೋರು ಕಮ್ಮಿ, ಬರೋತಕ್ಕಂಥ ಸಬ್ಸ್ಕ್ರೈಬರ್ ಸಂಖ್ಯೆ ಕಮ್ಮಿ. 100 ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಲ್ಲಿ 1-2 ಚಾನಲ್ ಅಷ್ಟೇ ಕ್ಲಿಕ್ ಆಗೋದು, ವೈರಲ್ ಆಗೋದು. ಮಿಕ್ಕಿದ್ದು 98 ಚಾನಲ್ಲು ಫೇಲ್ಯೂರೇ. ಏಕೆಂದರೆ ಒಳ್ಳೆ ಕಂಟೆಂಟ್ ಸಿಗಲ್ಲ. ಎಲ್ಲರೂ ಹೇಳಿದ್ನೇ ಇವರು ಹೇಳ್ತಾ ಇರ್ತಾರೆ. ಟೆಕ್ ಅಂತ ಬಂದರೆ ಎಲ್ಲ ಒಂದೇ ಮೊಬೈಲ್ದೇ ಹೇಳ್ತಾರೆ, ಇಲ್ಲ ಯಾವುದೋ ಒಂದು ಯೂಟ್ಯೂಬ್ ಬಗ್ಗೆನೇ ಕೊಡ್ತಾ ಇರ್ತಾರೆ. ಈ ಥರ ಏನಾಗಿದೆ, ಇತ್ತೀಚೆಗೆ ನೋಡ್ತಕ್ಕಂಥ ಸಂಖ್ಯೆ ಕಮ್ಮಿ ಆಗಿದೆ. ಹೊಸದಾಗಿ ಏನಾದ್ರು ಮಾಡಬೇಕು ಯೂಟ್ಯೂಬಲ್ಲಿ. ಆ ಥರ ಒಂದು ಕಂಟೆಂಟ್ ಯಾರು ತಗೊಂಬರ್ತಾರೋ ಅವ್ರ ಚಾನಲ್ ಕ್ಲಿಕ್ ಆಗ್ತವೆ. ಹಂಗಾಗಿ ಏನೇ ಒಂದು ವಿಚಾರದ ಬಗ್ಗೆ, ಟೆಕ್ ಬಗ್ಗೆ ಹೇಳ್ತಿದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಕೇಳೋಕ್ಕೆ, ನೋಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಮಾಹಿತಿ ಸಿಕ್ಬಿಡುತ್ತೆ ಎಲ್ಲರಿಗೂ. ಹಂಗಾಗಿ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರೆ ಆಗಲ್ಲ. ಹೊಸ ಕಂಟೆಂಟ್ ತಂದು ಜನಗಳಿಗೆ ತಿಳಿಸ್ಕೊಟ್ರೆ ಖಂಡಿತ ಅಂಥ ಚಾನಲ್ ಕ್ಲಿಕ್ ಆಗುತ್ತೆ. ನಾವು ನೋಡ್ತೀನಿ, ಈ ಸ್ವಲ್ಪ ದಿವಸ ಈ ಒಂದು ಕ್ಯಾಟಗಿರಿ ಏನಾದ್ರು ಕ್ಲಿಕ್ ಆಗಿಲ್ಲ ಈ ವಿಡಿಯೋಗಳು ಅಂದರೆ ಖಂಡಿತ ನಾನು ಕೂಡ ಚೇಂಜ್ ಮಾಡಬೇಕಾಗತ್ತೆ ಕ್ಯಾಟಗಿರಿ. ಯಾಕೆಂದರೆ ಸುಮಾರು 1 ವರ್ಷಕ್ಕೆ ಬರೀ 2,000 ಜನ ಸಬ್ಸ್ಕ್ರೈಬರ್ಸ್ ಅಂದರೆ ನಮಗೂ ಬೇಜಾರಾಗುತ್ತೆ. ಏನಪ್ಪ ಇದು, ಯಾರಿಗೂ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಒಂದು ವಿಡಿಯೋ, ಈ ಒಂದು ಕಂಟೆಂಟ್ ಯಾರಿಗೂ ಇಷ್ಟ ಆಗ್ತಾ ಇಲ್ವೋ ಏನೋ, ಅದಕ್ಕೋಸ್ಕರ ನನಗೂ ಬೇಜಾರಾಗ್ತಾ ಇದೆ. ಇನ್ನು 1 or 2 ಮಂತ್ಸ್ ನೋಡ್ತೀನಿ. ಇದೇ ಥರ ಏನಾದ್ರು ಕಂಟಿನ್ಯೂ ಆದರೆ, ಏನೂ ವೈರಲ್ ಆಗಿಲ್ಲ ಅಂದರೆ ಖಂಡಿತ ನನ್ನ ಕಂಟೆಂಟ್ ಕೂಡ ಚೇಂಜ್ ಆಗುತ್ತೆ. ನಾನೇ ಅದರ ಬೇರೆ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಬೇಕಾಗುತ್ತೆ. ಯಾಕೆಂದರೆ ಸಪೋರ್ಟ್ ನೀವೇ ಮಾಡಿಲ್ಲ ಅಂದರೆ ನಾನು ಇನ್ಯಾರಿಗೋಸ್ಕರ ವೀಡಿಯೋ ಮಾಡಬೇಕು ಹೇಳಿ. ನಿಮಗೋಸ್ಕರ ವೀಡಿಯೋ ಮಾಡ್ತೀವಿ, ನೀವೇ ನೋಡಲ್ಲ, ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಅಂದರೆ ಸುಮ್ಮನೆ ನಾನು ಒಬ್ಬನೇ ನೋಡೋಕ್ಕೋಸ್ಕರ ವೀಡಿಯೋ ಮಾಡಬೇಕಾಗತ್ತೆ. ಹಂಗಾಗಿ ಇನ್ನು ಮುಂದಕ್ಕೆ ನೀವು ಆದಷ್ಟು ನನಗೆ ಸಪೋರ್ಟ್ ಮಾಡ್ತೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ವೀಡಿಯೋ ಹಾಕೇ ಆಗ್ತಾ ಇರ್ತೀನಿ ಎವ್ರಿ ಡೇ ಇದೇ ವೀಡಿಯೋ. ಆದಷ್ಟು ಎಷ್ಟು ಓಡೋಕ್ಕಾಗುತ್ತೆ, ಎಷ್ಟು ವೈರಲ್ ಆಗುತ್ತೆ, ಎಷ್ಟು ಶೇರ್ ಮಾಡೋಕ್ಕಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೀವು ಒಂದೊಂದು ಶೇರ್ ಮಾಡಿದ್ರೂ ಎಷ್ಟೋ ಇನ್ನೂ ಅದನ್ನು 10 ಜನ ನೋಡ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಇನ್ನು ಮುಂದೆ ಯಾರು ನಮ್ಮ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇರ್ತೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ವಾಚ್ ಮಾಡಿ ದಯವಿಟ್ಟು. ಇದು ನಮ್ಮ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.